ನೋಡಿ ಇಲ್ಲಿ ಮೊಬೈಲ್ ಲಾಕ್ ಆಗಿದ್ರು ಕೂಡ ಇಲ್ಲಿ ನಮಗೆ ನಮ್ಮ ಫ್ರೆಂಡ್ ಕಳಿಸಿದಂಥ ಮೆಸೇಜ್ ಇಲ್ಲಿ ತೋರಿಸುತ್ತೆ. ಹಾಗೆಯೇ ಅವರ ಹೆಸರು, ಅವರ DP ಕೂಡ ತೋರಿಸುತ್ತೆ. ಇಲ್ಲಿ ಇದನ್ನು ಆಫ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಿಮ್ಮ ಸ್ನೇಹಿತರು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾವಾಗ ನೋಡಿ ಈ ರೀತಿ ಬರುತ್ತೆ. ಅವರ ಒಂದು DP ಕೂಡ ಬರುತ್ತೆ. ಹಾಗೆಯೇ ನೀವು ಯಾವ ಹೆಸರಲ್ಲಿ ಅವರನ್ನು ಸೇವ್ ಮಾಡಿದ್ದೀರಂತ ಅದನ್ನು ಕೂಡ ತೋರಿಸುತ್ತೆ. ಹಾಗೆಯೇ ಅವರು ಇಲ್ಲಿ ನಿಮಗೆ ಯಾವ ಒಂದು ಮೆಸೇಜ್ ಕಳಿಸಿದ್ದಾರೆ ಅಂತ ಕೂಡ ತೋರಿಸುತ್ತೆ. ಇದನ್ನು ಹೈಡ್ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು. ಒಂದು ಸೆಟ್ಟಿಂಗಲ್ಲಿ ನೋಡಿ ಈ ರೀತಿ ಮಾಡ್ಬೋದು. ಇಲ್ಲಿ DPನೂ ಕಾಣಿಸಲ್ಲ, ಅವರ ಹೆಸರು ಕೂಡ ಕಾಣಿಸಲ್ಲ, ಹಾಗೆಯೇ ಅವರು ಯಾವ ಮೆಸೇಜ್ ಕಳಿಸಿದ್ದಾರೆ ಅಂತ ಅದು ಕೂಡ ಕಾಣಿಸಲ್ಲ. ಇದು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ನಾನು ಇಲ್ಲಿ ತೋರಿಸ್ತೇನೆ. ಒಂದು ಸೆಟ್ಟಿಂಗನ್ನು ಆನ್ ಮಾಡಿದ್ರೆ ಸಾಕು, ಈ ರೀತಿ ಮಾಡ್ಬೋದು. ಇಲ್ಲಿ ನೀವು ಈ ಒಂದು ವಾಟ್ಸಪ್ ಇದೆಯಲ್ಲ, ವಾಟ್ಸಪ್ಪನ್ನು ಇಲ್ಲಿ ಹೋಲ್ಡ್ ಮಾಡಬೇಕಾಗುತ್ತೆ, ಒತ್ತಿಡಬೇಕಾಗುತ್ತೆ. ನಂತರ ಇಲ್ಲಿ ಐ ಬಟನ್ ಕಾಣಿಸುತ್ತೆ ನೋಡಿ, ಆ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ಈ ಒಂದು ನೋಟಿಫಿಕೇಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಮ್ಯಾನೇಜ್ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಮೆಸೇಜ್ ನೋಟಿಫಿಕೇಷನ್ನು, ಈ ಒಂದು ಮೆಸೇಜ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಇಲ್ಲಿ ಕೊನೆಯಲ್ಲಿ ಆನ್ ದ ಲಾಕ್ ಸ್ಕ್ರೀನ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತಿರುವಂಥದ್ದು. ಮೊದಲಿಗೆ ನಮ್ಮ ಒಂದು ಆಪ್ಷನ್ ಇಲ್ಲಿ ಮೇಲ್ಗಡೆ ಇರುತ್ತೆ. ಇದರಿಂದ ನಮಗೆ ಎಲ್ಲ ನೋಟಿಫಿಕೇಷನ್ ಮತ್ತು ನಮಗೆ ಏನು ಮೆಸೇಜ್ ಕಳಿಸಿದ್ದಾರೆ ಅಂತೆಲ್ಲ ಕಾಣಿಸುತ್ತೆ. ಇದರಿಂದ ನಾವು ನಂತರ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಹೈಡ್ ಆಗುತ್ತೆ ನೋಟಿಫಿಕೇಷನ್ ಎಲ್ಲ ಕೂಡ. ಅದೇ ರೀತಿಯಲ್ಲಿ ನಾವಿಲ್ಲಿ ಮೂರನೇ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಟಿಫಿಕೇಷನ್ ಕೂಡ ಕಾಣಿಸಲ್ಲ, ನಮಗೆ ನೋಟಿಫಿಕೇಷನ್ನೇ ಬರಲ್ಲ ಇಲ್ಲಿ ಮೇಲ್ಗಡೆ. ಇದನ್ನು ನೀವು ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ಇಲ್ಲಿ ನೀವು ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಹೈಡ್ ಆಗುತ್ತೆ ಅಷ್ಟೇ. ಯಾವ ರೀತಿ ಅಂತ ನಿಮಗೆ ತೋರಿಸ್ತೇನೆ ಇಲ್ಲಿ. ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ನಂತರ ಇವಾಗ ಇಲ್ಲಿ ನಿಮಗೆ ಮೆಸೇಜ್ ಮಾಡಿದವಾಗ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಮೆಸೇಜ್ ನೋಟಿಫಿಕೇಷನ್ ಬರುತ್ತೆ, ಆದರೆ ನಿಮಗೆ ಇಲ್ಲಿ ಯಾರು ಮೆಸೇಜ್ ಕಳಿಸಿದ್ದಾರೆ ಮತ್ತು ಏನು ಮೆಸೇಜ್ ಕಳಿಸಿದ್ದಾರೆ ಅಂತ ಇಲ್ಲಿ ತೋರಿಸಲ್ಲ ನೋಡಿ. ಈ ರೀತಿಯಲ್ಲಿ ಹೈಡ್ ಆಗುತ್ತೆ. ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹೀಗೆ ಫ್ರೆಂಡ್ಸ್ ಇಲ್ಲಿ ನೀವು ಈ ಒಂದು ಮೆಸೇಜನ್ನು ಹೈಡ್ ಮಾಡುವಂಥದ್ದು. ಈ ಒಂದು ವಿಡಿಯೋ ಇಷ್ಟ ನಿಮಗೆ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡ್ಬೋದು. ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.